ಇಲ್ಲಿಯವರೆಗೂ ಹಲವಾರು ಬಗೆಯ ವಾತ ಪ್ರಕೋಪಕ ರೋಗಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಅದೇ ರೀತಿ ವಾತ ದೋಷದ ಪ್ರಕೋಪವು ರಕ್ತಧಾತುವಿನ ಮೇಲೆ ಪರಿಣಾಮ ಬೀರಿ ಸಣ್ಣ ಕೀಲುಗಳಲ್ಲಿ ನೋವು ಉಂಟುಮಾಡಿದರೆ ಆ ಸ್ಥಿತಿಯನ್ನು ಆಯುರ್ವೇದದಲ್ಲಿ ವಾತರಕ್ತ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ವಾತರಕ್ತದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವಾತರಕ್ತ ಒಂದು ನೋವಿನ ಸ್ಥಿತಿಯಾಗಿದ್ದು ವಾತದೋಷದ ಅಸಮತೋಲನದಿಂದ ರಕ್ತಧಾತುವಿನ ಮೇಲೆ ಪರಿಣಾಮ ಬೀರುವ ರೋಗವಾಗಿದೆ. ಕೀಲುಗಳಲ್ಲಿ ಅತ್ಯಂತ ಕಠಿಣವಾದ ಸತತ ನೋವು, ಊತ, ಉರಿತ ಮತ್ತು ಸಂದುಗಳು ಕೆಂಪಾಗಿ ಊತದಲ್ಲಿ ಗಂಟುಗಳಾಗುತ್ತವೆ. ಈ ಒಂದು ರೋಗವನ್ನು ಆಧುನಿಕ ವಿಜ್ಞಾನದಲ್ಲಿ ಗೌಟ್ ಎಂದು ಕರೆಯಲಾಗಿದ್ದು ಸಾಮಾನ್ಯವಾಗಿ ಸಣ್ಣ ಕೀಲುಗಳಾದ ಕೈ ಕಾಲು ಬೆರಳಿನ ಸಂದುಗಳಲ್ಲಿ ಕಂಡುಬರುತ್ತದೆ. ರೋಗದ ಕಾರಣ ಬಗ್ಗೆ ತಿಳಿಯುವುದಾದರೆ ಉಪ್ಪು, ಹುಳಿ, ಕಟು ಆಹಾರಗಳ ಅತಿಯಾದ ಬಳಕೆ, ಕ್ಷಾರೀಯ ಆಹಾರಗಳು, ಅಸಂಬದ್ಧ ಅಥವಾ ಎಣ್ಣೆಯುಕ್ತ ಆಹಾರಗಳು, ಬಿಸಿ ಆಹಾರಗಳ ಅತಿಯಾದ ಬಳಕೆ, ಹೆಚ್ಚುವರಿ ತೇವಾಂಶವುಳ್ಳ ಆಹಾರ, ಒಣ ಆಹಾರ, ಜಲಚರ ಪ್ರಾಣಿಗಳ ಮಾಂಸ, ಎಳ್ಳು, ಮೂಲಂಗಿ, ಹುರುಳಿ ಕಾಳು, ಉದ್ದಿನ ಬೆಳೆ, ಬೀನ್ಸ್, ಸೊಪ್ಪುಗಳ ಅತಿಯಾದ ಬಳಕೆ, ಮೊಸರು ಮತ್ತು ಮಜ್ಜಿಗೆಯ ಬಳಕೆ ಮುಂತಾದ ಕಾರಣಗಳಾಗಿವೆ. ವಾತರಕ್ತವು ದೂಷಿತ ದೋಷದ ಮೇರೆಗೆ 4 ವಿಧದಲ್ಲಿ ಕಂಡುಬರುವುದು ಹಾಗೂ ರೋಗದ ವ್ಯಾಪ್ತಿಯ ಆಧಾರದ ಮೇಲೆ 2 ವಿಧದಲ್ಲಿ ಕಂಡುಬರುತ್ತದೆ. ಚಿಕಿತ್ಸೆಯ ಕ್ರಮದ ಬಗ್ಗೆ ತಿಳಿಯುವುದಾದರೆ ವಾತರಕ್ತವು ಕೃಚ್ಛಸಾಧ್ಯ ವ್ಯಾಧಿಯಾಗಿದ್ದು ಸಾಮಾನ್ಯವಾಗಿ ಸ್ನೇಹಯುಕ್ತ ವಿರೇಚನ, ಬಸ್ತಿ, ರಕ್ತಮೋಕ್ಷಣ ಹಾಗೂ ಲೇಪನ ಮುಂತಾದ ಬಾಹ್ಯ ಚಿಕಿತ್ಸೆಯೊಂದಿಗೆ ಆಭ್ಯಂತರವಾಗಿ ಶಮನೌಷಧಿಗಳು ರೋಗವನ್ನು ನಿವಾರಿಸುವಲ್ಲಿ ಸಹಾಯಕವಾಗಿವೆ. ಪಥ್ಯ ಪಾಲನೆಯ ಬಗ್ಗೆ ತಿಳಿಯುವುದಾದರೆ ಬಿಸಿ ನೀರು, ಬಾರ್ಲಿ, ಶಾಲಿ ಅಕ್ಕಿ, ಗೋಧಿ, ಗ್ರಾಮ್ಯ ಮಾಂಸ ಅಥವಾ ಜಾಂಗಲ ಮಾಂಸ, ಆಕಳ ಹಾಲು, ಮೇಕೆ ಹಾಲು, ಅಭ್ಯಂಗ, ಪರಿಷೇಕ ಮುಂತಾದ ಪಥ್ಯಗಳಾಗಿವೆ. ಅಪಥ್ಯದ ಬಗ್ಗೆ ತಿಳಿಯುವುದಾದರೆ ರೋಗಕ್ಕೆ ಕಾರಣಕಾರಕ ಅಂಶಗಳು, ದಿವಾಸ್ವಪ್ನ, ಅತಿಯಾದ ವ್ಯಾಯಾಮ ಮುಂತಾದ ಅಪಥ್ಯಗಳಾಗಿವೆ. ಮನೆಮದ್ದಿನ ಬಗ್ಗೆ ತಿಳಿಯುವುದಾದರೆ 2 ಚಮಚದಷ್ಟು ಅತಸಿ ಬೀಜ ಮತ್ತು 10 ರಿಂದ 15 ಔಡಲ ಬೀಜವನ್ನು ಹಾಲಿನ ಒಟ್ಟಿಗೆ ಅರಿದು ಲೇಪನ ತಯಾರಿಸಿ. ತಯಾರಿಸಿದ ಲೇಪನವನ್ನು ದೋಷಿತ ಅಂಗದ ಮೇಲೆ ಲೇಪನ ಮಾಡುವುದರಿಂದ ಒಳ್ಳೆಯ ಪ್ರಾಭಾವಿಕ ಫಲಿತಾಂಶವನ್ನು ಕಾಣಬಹುದಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್ ಬ್ಯೂಟ್ಸ್.